ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಇದು ಪ್ರೇಮಾನ ಇಲ್ಲ ಕಾಮಾನ? ವಿಡಿಯೋಗಳಿಂದ ಬಲಿಯಾದ ಹೆಣ್ಮಗು. ವೆಲ್ಕಮ್ ಟು ಸುಮನ್ ಟಿವಿ. ವೀಕ್ಷಕರೇ, ಇವತ್ತು ನೀವು ಕೇಳ್ತಿರೋ ಸ್ಟೋರಿ ಒಂದೇ. ಹೆಣ್ಮಗುವಿನ ಜೀವನ ಈಗಿನ ಕಾಲದಲ್ಲಿ ಲವ್ ಅಂದರೆ ಹೆಂಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಲವ್ ಹುಟ್ಟುತ್ತೆ, 6 ತಿಂಗಳಲ್ಲಿ ಲವ್ ಬ್ರೇಕಪ್ ಆಗುತ್ತೆ. ಇಂಥ ಫಾಸ್ಟ್ ಜಮಾನದಲ್ಲಿ ನಾವಿದ್ದೀವಿ. ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಹೀಗೆ ಹೇಳ್ತಿರುವ ಸ್ಟೋರಿ ನಿಮ್ಗೆ ಏನು ಅನಿಸಿದ್ರೆ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ವೀಕ್ಷಕರೇ. ನೀವು ನೋಡ್ತಿರೋ ಈ ಹುಡುಗಿಯ ಹೆಸರು ಪ್ರೇಮ. ಈ ಪ್ರೇಮ ಪ್ರತಿನಿತ್ಯ ಶಿಡ್ಲಘಟ್ಟದಿಂದ ಚಿಕ್ಕಬಳ್ಳಾಪುರಕ್ಕೆ ಕಾಲೇಜಿಗೆ ಅಂತ ಬರುತ್ತಾ ಇದ್ಲು. ಹಾಗೂ ಅಂಬರೀಷ್ ಅನ್ನೋ ಹುಡುಗ ಪರಿಚಯ ಆಗ್ತಾನೆ. ಪರಿಚಯ ಆದ ಸ್ವಲ್ಪ ಕಾಲದಲ್ಲೇ ಇಬ್ಬರು ಲವ್ ಮಾಡ್ತಾರೆ. ಪ್ರೇಮನ್ನ ಮದುವೆ ಆಗ್ತೀನಿ ಅಂತ ಪ್ರತಿನಿತ್ಯ ಹೇಳ್ತಿರ್ತಾನೆ. ಆದರೆ ಅಂಬರೀಷ್ ಒಂದು ದಿನ ಈ ಹುಡುಗಿನ ರೂಮ್ ಕರ್ಕೊಂಡು ಹೋಗ್ತಾನೆ. ಅಲ್ಲಿಬ್ರು ಸಹಜೀವನ ಮಾಡ್ತಾರೆ. ಆದರೆ ಪ್ರೇಮನ್ಗೆ ಗೊತ್ತಿರಲ್ಲ ಅಲ್ಲಿ ವಿಡಿಯೋ ರೆಕಾರ್ಡ್ ಆಗಿದೆ ಅಂತ. ಇದೇ ಥರ 6 ತಿಂಗಳು ಸಹಜೀವನ ಮಾಡ್ತಾರೆ. ಆದರೆ ಒಂದಿನ ಪ್ರೇಮ ಮನೆಗೆ ಬೇರೆ ಹುಡುಗನ ಜೊತೆ ಮದುವೆ ಮಾಡಲು ಮಾತನಾಡ್ತಾರೆ. ಆಗ ಪ್ರೇಮ ಅಂಬರೀಷ್ಗೆ ನಮ್ಮ ಮನೆಗೆ ಹುಡುಗ ನೋಡೋಕೆ ಅಂತ ಬರ್ತಿದ್ದಾನೆ ಅಂತ ಹೇಳ್ತಾಳೆ. ಆಗ ಅಂಬರೀಷ್ ನಿಮ್ಮ ಕ್ಯಾಸ್ಟ್ ಬೇರೆ, ನಮ್ಮ ಕ್ಯಾಸ್ಟ್ ಬೇರೆ, ನಮ್ಮನೆಗೆ ಒಪ್ಪಲ್ಲ ಅಂತ ಬ್ರೈನ್ ವಾಶ್ ಮಾಡ್ತಾನೆ. ಪ್ರೇಮಾಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ತಮ್ಮ ಕುಟುಂಬಸ್ಥರಿಗೆ ಅಂಬರೀಷನ ಮಾತು ಹೇಳಿದ್ರೆ ಹೊಡಿತಾರೆ ಅಂತ ಭಯದಿಂದ ಎಲ್ಲ ಮುಚ್ಚಿಡ್ತಾಳೆ. ಅವರ ಮನೆಯವರು ಬೇರೆ ಹುಡುಗನ ಜೊತೆಯಲ್ಲಿ ಮದುವೆ ಮಾಡ್ತಾರೆ. ಪ್ರೇಮನಿಗೂ ಮದುವೆಯಾಗಿ 15 ದಿನಕ್ಕೆ ಪ್ರೇಮ ಗಂಡ ಪ್ರೇಮನ ಜೊತೆ ಜಗಳ ಆಗುತ್ತೆ. ಪ್ರೇಮ ಕೇಳ್ತಾಳೆ ಏನಾಯ್ತು ಅಂತ. ಆಗ ಗಂಡ ಹೇಳ್ತಾನೆ, ನೀನು ಅಂಬರೀಷನ ಜೊತೆ ವಿಡಿಯೋಗಳು ನನ್ನ ಹತ್ರ ಇದೆ, ನೀನು ಸರಿ ಇಲ್ಲ ಅಂತ ಜಗಳ ಮಾಡ್ತಾನೆ. ಸರ್, ನಾನೊಬ್ಬರನ್ನ ಲವ್ ಮಾಡ್ತಾ ಇದ್ದೆ. ಲವ್ ಮಾಡಿ ಅವ್ನು ಹಿಂಸೆ ಕೊಟ್ಟು ನನ್ನ ಹತ್ರ ಫೋಟೋಗಳೆಲ್ಲ ತಗೊಂಡು ಏನೋ ಇದು ಮಾಡಿದ್ದು ಅದೆಲ್ಲ ಆದ್ಮೇಲೆ ನನ್ನ ಮನೆಗೆ ಹೋಗ್ಬಿಟ್ಟು ಹೇಳ್ದೆ ನಮ್ಮವ್ರಿಗೆ. ಅವ್ರೇನ್ ಮಾಡಿದ್ರು, ನಮ್ಮ ಮನೆಗೆ ಹೋಗ್ಬಿಟ್ಟು ನಾವ್ ಯಾರನ್ನ ನೋಡ್ಬಿಟ್ಟು ಮದುವೆ ಮಾಡಿ ನನ್ನ ಲೈಫ್ ನಾನು ನೋಡ್ಕೊಂಡೆ. ಅವನೇನ್ ಮಾಡಿದಾನೆ ಅಂದ್ರೆ ವಿಡಿಯೋಸು ಫೋಟೋಸು ಏನೋ ಮೆಸೇಜಸ್ ಅವೆಲ್ಲ ಹಾಕಿ ನನ್ನ ಜೀವನ ಹಾಳು ಮಾಡಿದ್ರು. ಅಂಬರೀಷು, ಸುನೀಲ್, ಭಾನುಪ್ರಿಯಾ ಅಂತ. ನನ್ ಗಂಡಗೆ 20 ದಿನ ಆಯ್ತು ಸರ್. ಇಲ್ಲ ಸರ್. ಯಾರು ಸರ್? ಅವ್ರು ನನ್ನ ಲವರ್ ಸರ್. ಅವನು ಜಾತಿ ಎಲ್ಲ ನೋಡ್ಬಿಟ್ಟು ಬೇಡ ಅಂದ ಸರ್. ಅವ್ನಿಗಿರಲಿಲ್ಲ ಸರ್ ಅವಾಗ. ಅದೇ ಸರ್ ನನ್ನ ಲೈಫ್ ಹಾಳು ಮಾಡ್ಬೇಕು ಅಂದ್ಬಿಟ್ಟು ಹಂಗೆ ಮಾಡಿದಾನೆ ಸರ್. ನಮ್ಮ ಯಜಮಾನ್ರು ಕಳ್ಸಿ ನನ್ನ ಜೀವನನೇ ಹಾಳು ಮಾಡ್ಬಿಟ್ಟೆ. ಏನಾದ್ರು ಮಾಡಿ ನನ್ ಗಂಡ ಹತ್ರ ಅವನು ಏನೋ ಮಾಡಿ ಕಾಲೋ ಬೀಳ್ತಾನೋ ಏನ್ ಮಾಡ್ತಾನೋ ಗೊತ್ತಿಲ್ಲ. ನನ್ ಗಂಡ ಹತ್ರ ಅವನ ಜೊತೆ ಕಳಿಸ್ಲಿ, ಇಲ್ಲಾಂದ್ರೆ ಈ ನನ್ ಮಕ್ಳನ್ನ ಕಟ್ಕೊಂಡ್ಲಿ ನನ್ನ. ಆಗ ಪ್ರೇಮಲ ತಾಲಿಯನ್ನ ಕೂಡ ಕಿತ್ಕೊಳ್ತಾನೆ. ಆಗ ಪ್ರೇಮ ಬೆಂಗಳೂರಿನಿಂದ ಶಿಡ್ಲಘಟ್ಟಕ್ಕೆ ಬರ್ತಾಳೆ. ಮನೆಯವರು ಕೇಳ್ತಾರೆ ಏನಾಯ್ತು ಅಂತ. ಆಗ ಮನೆಯವರೆಲ್ಲರೂ ಕೂಡ ಬೆಂಗಳೂರಿಗೆ ಹೋಗ್ತಾರೆ. ಪ್ರೇಮ ಗಂಡನ ಜೊತೆ ಮಾತನಾಡ್ತಾರೆ. ಆಗ ಗಂಡ ಹೇಳ್ತಾನೆ, ನಿನ್ನ ಮಗಳು ಸರಿ ಇಲ್ಲ, ನಾನು ಅವಳ ಜೊತೆಯಲ್ಲಿ ಸಂಸಾರ ಮಾಡೋಕ್ ಇಷ್ಟ ಇಲ್ಲ, ಬೇಕಾದ್ರೆ ಈ ವಿಡಿಯೋ ನೋಡಿ ಅಂತ ಅಂಬರೀಷ್ ಮತ್ತು ಪ್ರೇಮನ ವಿಡಿಯೋಗಳನ್ನ ತೋರಿಸ್ತಾನೆ. ನನಗೆ ಪ್ರೇಮಾಂಜಲಿ ಜೊತೆ ಸಂಸಾರ ಮಾಡೋಕ್ ಇಷ್ಟ ಇಲ್ಲ ಅಂತ ತಲೆ ಚೆಚ್ಕೊಳ್ತಾನೆ. ಪ್ರೇಮನ ಮನೆಯವರು ಏನು ಮಾಡಕ್ಕಾಗದೆ ನೇರವಾಗಿ ಶಿಡ್ಲಘಟ್ಟ ಪೊಲೀಸ್ ಠಾಣೆಗೆ ದೂರು ನೀಡ್ತಾರೆ. ಆದ್ರೆ ಪೊಲೀಸರು 15 ದಿನ ಕಳೆದ್ರೂ ಕೇಸ್ಗೆ FIR ಮಾಡದೆ ದಿನಗಳನ್ನ ತಳ್ತಾರೆ. ಆಗ ಪ್ರೇಮ ಕುಟುಂಬದವರು ಮಹಿಳಾ ಪ್ರಪಂಚ ಶಕ್ತಿ ವೇದಿಕೆಯ ಅಧ್ಯಕ್ಷರಾದ ನಂದಿನಿ ಅವರನ್ನ ಅಪ್ರೋಚ್ ಮಾಡ್ತಾರೆ. ಪ್ರೇಮ ಅನ್ನೋ ಒಂದು ಹೆಣ್ಮಗು ಬಂದು ನನ್ನ ಹತ್ರ ಕಂಪ್ಲೇಂಟ್ ಕೊಡುತ್ತೆ. ಮೇಡಮ್, ನನ್ಗೆ ಅನ್ಯಾಯ ಆಗಿದೆ. ಮದ್ವೆಗಿಂತ ಮುಂಚೆ ನಾನು ಒಂದು ಹುಡುಗನ ಲವ್ ಮಾಡ್ತಿದ್ದೆ. ಆ ಹುಡುಗನ ನಾನು ಕೇಳಿದೀನಿ. ಕೇಳಾದ್ಮೇಲೆ ನನ್ನನ್ನ ಜಾತಿ ಭೇದ ಭಾವ ಮಾಡಿ ನನಗೆ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತ ಹೇಳಿ ನನ್ನ ಹತ್ರ ಇರೋ ಫೋಟೋಸ್ ವಿಡಿಯೋಸ್ ನಾನು ಡಿಲೀಟ್ ಮಾಡಿದೀನಿ ಅಂತ ಹೇಳಿ ನನ್ನ ತಾಯಿ ತಂದೆ ನೋಡಿರೋ ಹುಡುಗನ ನಾನು ನೋಡಿ ಮದ್ವೆ ಮಾಡ್ಕೊಂಡಿದೀನಿ ಅಂತ ಹೇಳಿದ್ನು. ಹೌದೇನಮ್ಮ ಅಂತ ಕೇಳಿದ್ಮೇಲೆ ಈ ಹುಡುಗ ಅಂಬರೀಷ್ ಅನ್ನೋ ಹುಡುಗನ ಲವ್ ಮಾಡಿರೋ ಹುಡುಗನ್ನ ಆ ಹುಡುಗ ಮದ್ವೆ ಆಗಿರೋ ಹುಡುಗನ್ಗೆನೆ ವಿಡಿಯೋಸು ಫೋಟೋಸು ಸೆಂಡ್ ಮಾಡಿದಾನೆ ಅಂತ ಮಾಹಿತಿ ಬಂದಿದ್ರು. ಅದಕ್ಕೆ ಸ್ಟೇಷನ್ ಅಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಬಟ್ ಸ್ಟೇಷನ್ ಅಲ್ಲಿ ಯಾವ ಆಕ್ಷನ್ ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನನ್ನ ಹತ್ರ ಹುಡುಗಿ ಹೆಣ್ಮಗು ಬಂದಿದೆ. ಅದಕ್ಕೆ ನಾನು ಕರ್ಕೊಬಂದು ಅವ್ರ ಅಂಬರೀಷ್ ಅನ್ನೋರ್ ಮನೆ ಬಾಕ್ಲಲ್ಲಿ ಕುಂಡ್ರಿಸಿದೀನಿ. ನನಗೆ ನ್ಯಾಯ ಸಿಗೋರ್ಗು ನನಗೆ ಹೆದ್ದೋಗಲ್ಲ ಅಂತ ಹೇಳಿ ಆ ಹೆಣ್ಮಗು ಕೂತಿದ್ವಿ.
ಲೈಫ್ ಈ ಕಡೆ ಹುಡುಗನ್ ಕಡೆನೂ ಕಟ್ಕೊಂಡಿರೋ ಗಂಡನ ಕಡೆನೂ ಲೈಫ್ ಇಲ್ಲ, ಈ ಕಡೆ ಲವ್ ಮಾಡಿರೋ ಹುಡುಗನ್ ಕಡೆನೂ ಲೈಫ್ ಇಲ್ಲ. ಆ ಹುಡುಗಿ ಯಾವ ಕಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ದಿಕ್ ತೋರಿಸ್ತಿರೋ ಕೂತಿದ್ದಾಳೆ ಹೆಣ್ಮಗು. ನಾವು ಯಾವ ತರ ನ್ಯಾಯ ಕೊಡ್ಬೇಕು ಅಂತಿದೀವಿ ಅಂತಂದ್ರೆ, ಆತ ಮಾಡಿರೋದು ತುಂಬಾ ದೊಡ್ಡ ತಪ್ಪು. ಯಾವ್ದೇ ಒಂದು ಹೆಣ್ಮಗು ಆಗ್ಲಿ, ಹೆಣ್ಮಗು ಪರ್ಮಿಷನ್ ಇಲ್ದಿದ್ರೆ ಆತ ಯಾವ ತರ ವಿಡಿಯೋ ಮಾಡಿದಾನೆ, ಪಬ್ಲಿಕ್ ಮಾಡಿದಾನೆ ಅಂದ್ರೆ ಅದಂತೂ ತುಂಬಾ ದೊಡ್ಡ ತಪ್ಪಾಗುತ್ತೆ. ಆ ದೊಡ್ಡ ತಪ್ಪು ಆಗಿದ್ರು ಯಾಕೆ ಆಕ್ಷನ್ ತಗೋತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಕಾನೂನು ರೀತಿಯಲ್ಲಿ. ಬಟ್ ಆ ಹುಡುಗಿ ಬಂದು ಕಣ್ಣೀರ್ ಹಾಕೊಂಡು ಕೇಳ್ತಿದ್ರು ಹೆಣ್ಮಗು ಪರವಾಗಿ ಯಾರು ಹೋರಾಟ ಮಾಡ್ತಿಲ್ಲ. ನಾವ್ ಬಂದ್ ಇಲ್ಲಿ ಧ್ವನಿ ಎತ್ತಿ ನಿಂತಿದೀವಿ. ನಮ್ ಸಂವಿಧಾನ ಹೆಣ್ಮಗುಗೆ ಅನ್ಯಾಯ ಆಗ್ತಿದೆ ಅಂತಂದ್ರೆ ನಾವ್ ಯಾರೋ ನೋಡ್ಕೊಂಡು ನಿಂತಿರಕ್ಕಾಗಲ್ಲ. ಅದಕ್ಕೆ ನಮ್ಮ ಮಗುನ ಕರ್ಕೊ ಬಂದು ಹುಡುಗನ ಹತ್ರ ಕುಣಿಸಿದೀವಿ. ಹುಡುಗನ್ ಮನೆ ಬಾಕ್ಲಲ್ಲಿ ಕೂತಿದೀವಿ. ಆದ್ರೂ ಅವ್ರು ಯಾರು ಕಾಣಿಸ್ತಿಲ್ಲ ಮನೆ ಹತ್ರ. ಬಾಕ್ಲಲ್ಲಿ ಕುತ್ರಿಸ್ಬಿಟ್ಟು ಅವ್ರವ್ರ ಪಾಡ್ಗೆ ಅವ್ರವ್ರು ಹೋಗ್ತಿದ್ದಾರೆ. ಮೇಡಮ್ ನಮ್ಗೆ ನ್ಯಾಯ ಕೊಡಿಸಿ ಅಂತ ಕೇಳ್ತಾರೆ. ಆಗ ದಲಿತ ಸಂಘ, ಸಂಬಂಧಪಟ್ಟ ಎಲ್ಲ ನಾಯಕರು, ಶಿಡ್ಲಘಟ್ಟ ಎಲ್ಲರನ್ನ ಸೇರಿಸಿ ನ್ಯಾಯ ಮಾಡೋಣ ಅಂತ ಅಲ್ಲಿರೋ ಇನ್ಸ್ಪೆಕ್ಟರ್ ಹೇಳ್ತಾರೆ. ಆಗ ಹುಡುಗನ ಕಡೆಯವರು ನ್ಯಾಷನಲ್ ಪಾರ್ಟಿ ಲೀಡರ್ ಆಗಿರ್ತಾರೆ. ಹೀಗಾಗಿ ಹುಡುಗಂದು ಏನು ತಪ್ಪಿಲ್ಲ, ಎಲ್ಲ ಹುಡುಗಿದೆ ತಪ್ಪು ಅಂತ ಹೇಳ್ತಾರೆ. ಸರ್, ಪ್ರೇಮ ಅನ್ನೋರು, ಅಂಬರೀಷ್ ಅನ್ನೋರು ಕಾಲೇಜ್ಗೆ ಹೋಗೋ ಟೈಮಲ್ಲಿ ಲವ್ ಮಾಡಿದ್ದಾರೆ ಸರ್. ಲವ್ ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡು ಚೆನ್ನಾಗಿ ಹೋರಾಡಿದ್ದಾರೆ. ಚೆನ್ನಾಗಿ ಎಲ್ಲಿ ಬೇಕೆಲ್ಲ ಎಲ್ಲ ಹೋಗಿ ಎಲ್ಲ ಬಂದಿದ್ದಾರೆ. ಮತ್ತೆ ಮದುವೆ ಮಾಡ್ಕೊಳೋ ವಿಚಾರದಲ್ಲಿ ಹುಡುಗಿ ಕೇಳಿದಾಳೆ, ಹೋಗ್ಬಿಟ್ಟು ಮದುವೆ ಮಾಡ್ಕೊಪ್ಪ, ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಈ ಥರ, ಮದುವೆ ಮಾಡ್ಕೊ ಅಂತ ಕೇಳಿದ್ರೆ, ಇಲ್ಲ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣವರು ನೀನು ಮಾಡ್ಕೊಂಡ್ರೆ ಒಪ್ಕೊಳಲ್ಲ, ನಂಗೆ ಇಷ್ಟ ಇಲ್ಲ, ಏನೋ ಮಾಡ್ಬಿಟ್ಟಿದ್ದೀನಿ, ಏನು ನಿಜ ಜೀವನ ನೀನು ನೋಡ್ಕೊ ಅಂತ ಹೇಳ್ಬಿಟ್ಟಿದ್ದಾರೆ. ಹೇಳ್ಬಿಟ್ಟು ನಮ್ಗೆ ಏನು ಹೇಳಿದ್ರೆ ಸೈಲೆಂಟ್ ಆಗಿ ಬಂದು ಸುಮ್ಮನೆ ಆಗ್ಬಿಟ್ಟವಳೆ. ಮತ್ತೆ ನಾವು ಹುಡುಗನ್ ನೋಡಿ, ಹುಡುಗ ಬರ್ತಾ ಇದ್ರು ಸರ್, ಹುಡುಗಿನ ನೋಡಕ್ಕೆ ಬರ್ತಿದ್ರು. ಹುಡುಗನ್ ನೋಡಿ ನಾವು ಮದುವೆ ಮಾಡಿದ್ಮೇಲೆ ಮದುವೆ ಆಗಿ 15 ದಿವಸ ಆಗಿದೆ. 15 ದಿವಸ ಆದ್ಮೇಲೆ ಈ ವಿಡಿಯೋಸು, ಈ ಫೋಟೋಗಳೆಲ್ಲ ಇಕ್ಕೊಂಡು ಹುಡುಗನ್ಗೆ ಹಾಕಿದ್ದಾರೆ. ಯಾರು? ಪ್ರೇಮ ಅವ್ರ ಗಂಡಗೆ ಹಾಕಿ ಅವರೆಲ್ಲ ವಿಡಿಯೋ ಫೋಟೋಸ್ ಎಲ್ಲ ನೋಡಿ ಅವ್ರ ತಾಳಿ ಬಟ್ಟೆಲ್ಲ ಕಿತ್ಕೊಂಡು ಮನೆ ಕಳಿಸಿದ್ದಾರೆ ಸರ್. ಈಗ ಇಲ್ಲಾಂದ್ರೆ ಅವನು ನಾನು ಮಾಡಿದ್ದೀನಿ ಇದರ ಅಲ್ಲ ಅಂತ ನಿಜಾದ್ರೂ ಒಪ್ಕೊಳ್ಳಿ, ಸುಳ್ಳಾದ್ರೂ ಒಪ್ಕೊಳ್ಳಿ, ನಮ್ಗೆ ಬೇಕಾಗಿಲ್ಲ. ಗಂಡ ಹತ್ರ ಬಿಡ್ಬೇಕು. ಗಂಡ ಒಪ್ಕೊಂಡಿಲ್ಲ, ನನ್ ಬೇಡ ಅಂದ್ರೆ ಇವ್ರು ಮದುವೆ ಮಾಡ್ಕೊಬೇಕು ಸರ್. ಆಗ ಪ್ರೇಮ ಕುಟುಂಬದವರು ನೇರವಾಗಿ ಅಂಬರೀಷ್ ಮನೆ ಮುಂದೆ ಕೂತ್ಕೊಂಡು ಧರಣಿ ಮಾಡ್ತಾರೆ. ಪ್ರೇಮ ಅಣ್ಣ ದೇವರಾಜ್ ಹಾಗೂ ದೇವರಾಜ್ ಹೆಂಡತಿ ಅಂಬರೀಷ್ ಮನೆ ಮುಂದೆ ಕೂತು ಧರಣಿಯನ್ನ ಮಾಡ್ತಾರೆ. ವೀಕ್ಷಕರೇ, ಇಲ್ಲಿಯವರೆಗೂ ನಡೆದಿರೋದು ಒಂದು ಸ್ಟೋರಿ ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಅದೇನು ಅಂತ ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀವಿ. ವೀಕ್ಷಿಸಿ ಸುಮನ್ ಟಿವಿ ಕನ್ನಡ.